ಬ್ಲಿಂಕ್. ದೀಕ್ಷಿತ್ ಶೆಟ್ಟಿ ಅವರು ಆಕ್ಟ್ ಮಾಡಿ, ಶ್ರೀನಿಧಿ ಬೆಂಗಳೂರು ಅವರು ಡೈರೆಕ್ಟ್ ಮಾಡಿ ಒಂದು ಹೊಸ ಚಾಪನೆ ಮೂಡಿಸಿದ್ರು. ಥಿಯೇಟರ್ ಅಲ್ಲಿ ಅಷ್ಟು ಸದ್ ಮಾಡಿಲ್ಲ ಅಂದ್ರೆ OTT ಅಲ್ಲಿ ದೇಶ ವಿದೇಶಗಳಿಂದ ಪ್ರಶಂಸೆ ಬಂತು. ಆದ್ರೆ ಅದೇ ತಂಡ ಈಗ ವಿಡಿಯೋ ಎಂಬ ಮೂವಿ ಮುಖಾಂತರ ಬಂದಿದೆ. ಮೂವಿಯ ಫಸ್ಟ್ ಗ್ಲಿಮ್ಸ್ ಅಲ್ಲಿ ಆಡಿಯನ್ಸ್ ಗೆ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿದ್ರು. ಇದರ ಜೊತೆ ಸಾಧನೆ ನೀಡಕ್ಕೆ ದೀಕ್ಷಿತ್ ಶೆಟ್ಟಿ ಮೂವಿನ ಪ್ರೊಡ್ಯೂಸ್ ಮಾಡಿದ್ದಾರೆ. ಮೂವಿ ಬಿಡುಗಡೆಯ 20 ದಿನಗಳ ಮುಂಚೆ ಒಂದು ಸ್ಪೆಷಲ್ ಶೋ ಆರ್ಗನೈಸ್ ಮಾಡಿದ್ರು. ಈ ಒಂದು ಸ್ಪೆಷಲ್ ಶೋಗೆ ನಮ್ಮ ಸಿನಿಕ್ಷ ತಂಡ ಕೂಡ ಇನ್ವೈಟ್ ಮಾಡಿದ್ರು. ಸ್ಪೆಷಲ್ ಶೋಗೆ ನಾವು ಹೋಗಿದ್ದೆ AMB ಸಿನಿಮಾಸ್ ಕಪಾಲಿ ಥಿಯೇಟರ್ ಗೆ. ನಾವು ಸ್ಕ್ರೀನಿಂಗ್ ಹೋಗ್ತಿದ್ದಂಗೆ ವಿಡಿಯೋ ಟೀಮ್ ಅವರು ಕೈಗೆ ಹ್ಯಾಂಡ್ ಬ್ಯಾಂಡ್ ಹಾಗೂ ಟಿಕೆಟ್ಸ್ ಕೊಟ್ಟು ವೆಲ್ಕಮ್ ಮಾಡಿದ್ರು. ಇದು ಸ್ಪೆಷಲ್ ಶೋ ಆಗಿರೋ ಕಾರಣ ಟೀಮ್ ಅಲ್ಲಿ ಇರುವಂತ ಪ್ರತಿಯೊಬ್ಬ ಆಕ್ಟರ್ ಮೇಕರ್ಸ್ ಇದ್ರು. ಅದಲ್ಲದೆ ಫಿಲ್ಮ್ ನೋಡಕ್ಕೆ ಸ್ಕ್ರೀನಿಂಗ್ ಹತ್ರ ಕೂತಿದ್ದೆ ತಡ ದೀಕ್ಷಿತ್ ಶೆಟ್ಟಿ ಅವರು ಎಂಟ್ರಿ ಕೊಟ್ರು. ಫಸ್ಟ್ ಹಾಫ್ ಅಲ್ಲಿ ಸಿನಿಮಾ ಕಾಮಿಡಿಯಿಂದ ಸ್ಟಾರ್ಟ್ ಆಗಿ ಎಂಗೇಜ್ ಆಗಿ ಕೂರಿಸಿತ್ತು. ಫಸ್ಟ್ ಹಾಫ್ ಎಂಡಿಂಗ್ ಅಲ್ಲಿ ಫಸ್ಟ್ ಗೇರ್ ಇಂದ 4th ಗೇರ್ ಗೆ ಸ್ಟೋರಿ ಫುಲ್ ಆಗುತ್ತೆ. ಅಲ್ಲಿಂದ ಸ್ಟಾರ್ಟ್ ನೋಡಿ ಹಾರರ್ ಅಂಡ್ ಥ್ರಿಲ್. ಮೂವಿಯ ರೈಟಿಂಗ್ ಹಾಗೂ ಸ್ಕ್ರೀನ್ ಪ್ಲೇ ನಿಮ್ಗೆ ಎಷ್ಟು ಗ್ರಿಪ್ ಆಗಿಡುತ್ತೆ ಅಂದ್ರೆ ಸಿನಿಮಾ ಯಾವುದೇ ಒಂದು ಸೆಕೆಂಡ್ ಅಲ್ಲೂ ಬೋರ್ ಅನ್ಸಲ್ಲ. ಇನ್ಫ್ಯಾಕ್ಟ್ ಕೆಲವು ಸೀನ್ ಅಂತೂ ಸೌಂಡ್ ಎಫೆಕ್ಟ್ ಹಾಗೂ ವಿಜುವಲ್ಸ್ ಇಂದ ನಮ್ಮನ್ನ ಬೆಚ್ಚ ಬೀಳಿಸುತ್ತೆ. ಮೂವಿಯ ಪ್ರತಿಯೊಂದು ಸೀನ್ ಅಲ್ಲೂ ಟೆನ್ಷನ್ ನ ಬಿಲ್ಡ್ ಮಾಡಿದ್ದಾರೆ. ಇತ್ತೀಚಿನ ಕನ್ನಡ ಸಿನಿಮಾದಲ್ಲಿ ಒಂದು ವೆಲ್ ಕ್ರಾಫ್ಟೆಡ್ ಹಾರರ್ ಮೂವಿ ಅಂದ್ರೆ ತಪ್ಪಾಗಲ್ಲ. ಮೇನ್ಲಿ ಲೀಡ್ ಆಕ್ಟರ್ ಆಗಿ ಪರ್ಫಾರ್ಮ್ ಮಾಡಿರುವಂತ ನಮ್ಮ ತುಮಕೂರಿನ ಭರತ್ ಆಗಿರ್ಬೋದು, ಪ್ರಿಯಾ ಮ್ಯಾಮ್, ಜೀವನ್, ತೇಜಸ್, ನಲ್ಮೆ ಮ್ಯಾಮ್, ಇವರ ಆಕ್ಟಿಂಗ್ ಎಷ್ಟು ನ್ಯಾಚುರಲ್ ಆಗಿತ್ತು ಅಂದ್ರೆ ಆ ಪಾತ್ರಗಳಲ್ಲಿ ನಮ್ನ ರಿಲೇಟ್ ಮಾಡ್ಕೊಬಹುದು. ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಅಲ್ಲಿ ವರ್ಕ್ ಮಾಡಿರುವಂತ ಪ್ರಸನ್ನ ಹಾಗೂ ಮಹೇಶ್ ಅವರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು. ಯಾಕಂದ್ರೆ ಪ್ರತಿ ಒಂದು ಸೀನ್ ಅಲ್ಲೂ ಇವ್ರು ಬಿಲ್ಡ್ ಮಾಡಿರೋ ಟೆನ್ಷನ್ ವಾಸ್ ಜಸ್ಟ್ ಆಸಮ್. ಈ ಹಾರರ್ ಅಂಡ್ ಥ್ರಿಲ್ಲರ್ ರೋಲರ್ ಕೋಸ್ಟರ್ ಅಲ್ಲಿ ಸಿನಿಮಾ ಮುಗ್ದಿದೆ ಗೊತ್ತಾಗಿಲ್ಲ. ಸಿನಿಮಾ ಮುಗಿದ ತಕ್ಷಣ ಪ್ರತಿಯೊಬ್ಬರು ಆಕ್ಟರ್, ಮೇಕರ್ಸ್, ಮ್ಯೂಸಿಕ್ ಡೈರೆಕ್ಟರ್ಸ್ ಹತ್ರ ಮೀಟ್ ಮಾಡೋ ಅವಕಾಶ ಸಿಕ್ತು. ನಮ್ಮ ಜೊತೆ ದೀಕ್ಷಿತ್ ಸರ್ ಆಗ್ಬಹುದು, ಶ್ರೀನಿಧಿ ಸರ್ ಆಗ್ಬಹುದು, ಪ್ರಸನ್ನ ಅವರಾಗಿರ್ಬೋದು, ನಲ್ಮೆ ಮ್ಯಾಮ್ ಆಗಿರ್ಬೋದು, ಪ್ರಿಯಾ ಮ್ಯಾಮ್, ಪ್ರತಿಯೊಬ್ಬರ ಹತ್ರ ಮಾತಾಡುವ ಅವಕಾಶ ಸಿಕ್ತು. ಹಾಗೂ ಅವ್ರು ಹೇಗೆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಆಯ್ತು ಪ್ರತಿಯೊಂದು ನಮ್ಮ ಹತ್ರ ಶೇರ್ ಮಾಡ್ಕೊಂಡ್ರು. ಇದ್ರ ಮಾತ್ರ ಅಲ್ಲದೆ ಫಿಲ್ಮ್ ನ ಫೀಡ್ಬ್ಯಾಕ್ ಕೂಡ ಪ್ರತಿಯೊಬ್ಬರ ಹತ್ರನು ಇಂಡಿವಿಜುವಲ್ ಆಗಿ ಪೇಷನ್ಸ್ ಇಂದ ಕೇಳಿದ್ರು. ನಾವಂತೂ ವಿಡಿಯೋ ನೋಡಿದ್ವಿ, ಆದ್ರೆ ನೀವು ನೋಡೋದ್ ಮಾತ್ರ ಬಾಕಿ ಇದೆ. ಇದೇ ಸೆಪ್ಟೆಂಬರ್ 11ರಂದು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ವೀಕ್ಷಿಸಿ ಹಾಗೂ ನಮ್ಮ ಕನ್ನಡ ಸಿನಿಮಾಗೆ ಪ್ರೋತ್ಸಾಹಿಸಿ.